ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈ ವಿಡಿಯೋದಲ್ಲಿ ಏನು ಅಂದರೆ, ನಾನು ಹೇಳ್ಕೊಡುವಂಥ ಮೆಥಡ್ಗೆ ಕೆಲವು ಕಸ್ಟಮರ್ಸು ಅಳತೆ ಬ್ಲೌಸ್ನ ಕೊಡ್ತಾರೆ. ನಾನು ಹೇಳ್ಕೊಡುವಂಥ ಮೆಥಡ್ಗೂ ಕೆಲವು ಕಸ್ಟಮರ್ ಕೊಡುವಂಥ ಅಳತೆ ಬ್ಲೌಸ್ಗೂ ಮ್ಯಾಚ್ ಆಗೋದಿಲ್ಲ. ಯಾವ ರೀತಿ ಅಂದರೆ, ಈಗ ಶೋಲ್ಡರ್ನ ನಾನು ಬ್ಯಾಕ್ ಲೆಂತು ಮತ್ತು ಸೈಡ್ ಲೆಂತ್ ಎರಡರ ಮಧ್ಯದಲ್ಲಿ ಬರುವಂಥ ಮೆಜರ್ಮೆಂಟ್ಸ್ನೇ ಶೋಲ್ಡರ್ಗೆ ತೊಗೊಳ್ಳಿ ಅಂತ ಹೇಳ್ತೀನಿ. ಕೆಲವು ಕಸ್ಟಮರ್ಸ್ ಅಳತೆ ಬ್ಲೌಸ್ ಯಾವ ರೀತಿ ಇರುತ್ತೆ ಅಂದರೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿನೇ ಇರುತ್ತೆ, ಆರ್ಮಲ್ ಡೌನಿಂಗ್ ಮೆಜರ್ಮೆಂಟ್ಸ್ ತುಂಬ ಕಡಿಮೆ ಇರುತ್ತೆ. ಆ ರೀತಿ ಬಂದಾಗ ಅದು ಆರ್ಮಲ್ ಡೌನಿಂಗ್ ಕಡಿಮೆ ಇಟ್ಟು ಆರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡಿದರೆ ಆರ್ಮಲ್ ರೌಂಡಿಂಗು ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಓಕೆನಾ? ಇದೇನು ಅಂದರೆ, ನಾನು ತಿಳಿಸ್ಕೊಡುವಂಥ ಮೆಥಡ್ಗೂ ಕೆಲವು ಅಳತೆ ಬ್ಲೌಸ್ಗೆ ಮ್ಯಾಚ್ ಆಗೋದಿಲ್ಲ. ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ಹೊಸದಾಗಿ ಬ್ಲೌಸ್ ಕಟಿಂಗ್ನ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಖಂಡಿತ ನಿಮಗೆ 100% ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ? ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನೊಂದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಮಾರ್ಕಿಂಗ್ ಮಾಡ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಸಿಂಪಲ್ ಪಾಯಿಂಟು ಏನು ಅಂದರೆ, ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡ್ತೀವಿ ಮತ್ತು ಈ ಸೈಡ್ ಲೆಂತ್ನ ಮಾರ್ಕ್ ಮಾಡ್ತೀವಿ. ಆ ಎರಡು ಮಾರ್ಕ್ ಮಧ್ಯದಲ್ಲಿ ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಂಚನ್ನೇ ಶೋಲ್ಡರ್ಗೆ ತೊಗೊಳ್ತೀವಿ. ಕೆಲವು ಅಳತೆ ಬ್ಲೌಸಲ್ಲಿ ಏನಾಗುತ್ತೆ ಅಂದರೆ, ಈ ಸೈಡ್ ಲೆಂತ್ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಇಲ್ಲ ತುಂಬ ಜಾಸ್ತಿ ಇರುತ್ತೆ. ಆಗೇನಾಗುತ್ತೆ ಅಂದರೆ, ಬ್ಯಾಕ್ ಲೆಂತ್ ಮಾರ್ಕ್ ಮತ್ತು ಸೈಡು ಈ ಸೈಡ್ ಮೆಜರ್ಮೆಂಟ್ಸ್ ತೊಗೊಂಡಿರ್ತೀವಲ್ಲ, ಈ ಮಾರ್ಕು ಆ ಚೆಸ್ಟ್ ಮೆಜರ್ಮೆಂಟ್ಗೆ ಸೂಟ್ ಆಗೋಲ್ಲ, ಕರೆಕ್ಟ್ ಇರೋದಿಲ್ಲ, ಕಡಿಮೆ ಇರುತ್ತೆ, ಇಲ್ಲ ಜಾಸ್ತಿ ಇರುತ್ತೆ. ಇಂಥ ಟೈಮಲ್ಲಿ ಯಾವ ರೀತಿ ನಾವು ಅದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಆ ಪಾಯಿಂಟ್ ಬಗ್ಗೆ ಮಾತ್ರನೇ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ನಾನು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ಏನು ತೋರಿಸ್ತಾ ಇಲ್ಲ, ಜಸ್ಟ್ ನಿಮಗೆ ಆ ರೀತಿ ಬ್ಲೌಸ್ ಬಂದಾಗ ಅದನ್ನು ನಾವು ಯಾವ ರೀತಿ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು, ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸಾಮಾನ್ಯವಾಗಿ ನಾನು ಬ್ಲೌಸ್ ಕಟಿಂಗು ಬಾಡಿ ಮೆಜರ್ಮೆಂಟ್ಸ್ಗೆ ಏನು ತಿಳಿಸ್ಕೊಡ್ತೀನೋ ಆ ರೀತಿ ನೀವು ಫಾಲೋ ಮಾಡ್ಬೋದು. ಫಸ್ಟು ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಬ್ಲೌಸ್ ಲೆಂತು. ಹದಿಮೂರು ಇಂಚಿದೆ, ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ. ಇದನ್ನು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಸೈಡು ಇದು ಸ್ಲೀವ್ ಜಾಯಿಂಟಿಂದ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ತೀವಿ. 8 ಇಂಚಿದೆ, ಇದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 8.5 ಇಂಚು. ಈಗ ಈ ಎರಡು ಮಾರ್ಕ್ ಮಧ್ಯದಲ್ಲಿ ನಾನು ತಿಳಿಸ್ತಾ ಇರೋದು, ಓಕೆನಾ? ಈ ಎರಡು ಮಾರ್ಕ್ ಮಧ್ಯದಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಶೋಲ್ಡರ್ಗೆ ತಗೊಳ್ತೀವಿ. ಇದು 4.75 ಇಂಚ್ ಬರ್ತಿದೆ, ಓಕೆನಾ? ಈಗ ಈ ಚೆಸ್ಟ್ ಮೆಜರ್ಮೆಂಟ್ಗೆ 4.75 ಇಂಚು ಸರಿ ಹೋಗುತ್ತೋ ಇಲ್ವೋ ಅನ್ನೋದು ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂದರೆ, ಫಸ್ಟು ಈ ಉಕ್ಸ್ ಪಟ್ಟಿ ಇರುತ್ತಲ್ವ, ಈ ಉಕ್ಸ್ ಪಟ್ಟಿಯಿಂದ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಳಿ. ಟೈಟಾಗಿ ಎಳಿಬೇಡಿ, ಫ್ರೀಯಾಗೆ ಎಳೆದು ಈ ರೀತಿ ಮೆಜರ್ಮೆಂಟ್ಸ್ನ ಕ್ರಾಸ್ ಕಟಿಂಗ್ ಬ್ಲೌಸ್ ಆದರೆ ಫ್ರೀಯಾಗಿ ಈ ರೀತಿ ಇಟ್ಟು ಮೆಜರ್ ಮಾಡ್ಕೊಳ್ಳಿ. ಯಾಕಂದರೆ ಎಳೆದ್ರೆ ಅದು ಎಕ್ಸ್ಪೆಂಡ್ ಆಗುತ್ತೆ. ಹಾಗಾಗಿ ಸ್ಟ್ರೈಟ್ ಕಟಿಂಗ್ ಬ್ಲೌಸಲ್ಲಾದರೆ ನೀವು ನಾರ್ಮಲಾಗಿ ಎಳೆದ್ರೂ ಎಕ್ಸ್ಪೆಂಡ್ ಆಗೋದಿಲ್ಲ, ಎಷ್ಟಿರುತ್ತೆ ಅಷ್ಟು ತೊಗೊಳ್ಬೋದು. ಇದು ಒಂದು ಸೈಡು, ಫ್ರಂಟ್ ಸೈಡು, ಓಕೆನಾ? ಇದು 9 ಇಂಚಿದೆ, ಅಂದರೆ ಫ್ರಂಟ್ ಸೈಡು 9, 18 ಇಂಚ್ ಆಯಿತು. ನೆಕ್ಸ್ಟ್ ಬ್ಯಾಕ್ ಸೈಡ್ದು ಸಪ್ರೇಟ್ ಮೆಜರ್ಮೆಂಟ್ನ ತೊಗೊಳ್ಬೇಕು. ಬ್ಲೌಸು ನಾವು ಸುಕ್ಕೇನಾದರೂ ಇದ್ದರೆ, ನಿಮಗೆ ಪ್ರಾಪರಾಗಿ ಮೆಜರ್ಮೆಂಟ್ಸ್ ತೊಗೊಳಕ್ಕೆ ಬಂದಿಲ್ಲ ಅಂದರೆ, ಓಕೆನಾ, ಬ್ಲೌಸ್ನ ಐರನ್ ಮಾಡ್ಕೊಳ್ಳಿ ಒಂದು ಸಾರಿ ನೀಟಾಗಿ. ಐರನ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ಸ್ನ ತೊಗೊಳ್ಳಿ. ಬ್ಯಾಕ್ ಸೈಡ್ ಸಪ್ರೇಟ್ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು, ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಸಪ್ರೇಟಾಗಿ ತೊಗೊಳ್ಬೇಕು. ಫ್ರಂಟ್ ಸೈಡ್ ಒಂದು ತೊಗೊಂಡು ಬ್ಯಾಕ್ ಸೈಡ್ ತೊಗೊಳ್ದೆ ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಮಾಡಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನೀವು, ಇಲ್ಲ ಅಂದರೆ ನಿಮಗದು ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ. ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳೋದನ್ನು ಫಸ್ಟ್ ಕಲ್ತ್ಕೊಳ್ಬೇಕು. ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು 18.5 ಇಂಚಿದೆ, ಓಕೆನಾ? ಫ್ರಂಟ್ ಸೈಡು 9, 18, ಬ್ಯಾಕ್ ಸೈಡ್ ಇನ್ನೂ ಅರ್ಧ ಇಂಚು ಜಾಸ್ತಿ ಇದೆ. ಇನ್ನು ಕೆಲವ್ರಿಗೆ ಬ್ಯಾಕ್ ಸೈಡ್ 1 ಇಂಚು 1.5 ಇಂಚುವರೆಗೂ ಜಾಸ್ತಿ ಬರುತ್ತೆ. ಹಾಗಾಗಿ ಈಗ ಟೋಟಲಾಗಿ 18, 18.5, 36.5 ಇಂಚು,
ಓಕೆನಾ. ಈ ಬ್ಲೌಸಲ್ಲಿರುವಂಥದ್ದು 36.5 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಬ್ಲೌಸಲ್ಲಿ. ನಾವೇನು ಮಾಡಬೇಕು ಅಂದರೆ ಈ ಅಳತೆ ಬ್ಲೌಸಲ್ಲಿ ಏನು ಮೆಜರ್ಮೆಂಟ್ಸ್ನ ತೊಗೊಂಡಿದ್ವಿ ಕಂಪ್ಲೀಟಾಗಿ, ಇದು 36.5 ಇಂಚು. ಓಕೆನಾ. ಇದರಲ್ಲಿ ನಾವು 2 ಇಂಚು ಮೈನಸ್ ಮಾಡಬೇಕು. 2 ಇಂಚು ಮೈನಸ್ ಮಾಡಿ ಎಷ್ಟು ಬರುತ್ತೋ ನೋಡ್ಕೊಳ್ಬೇಕು. ಈಗ ಈ 36.5ಯಲ್ಲಿ 2 ಇಂಚು ಮೈನಸ್ ಮಾಡಿದರೆ 34.5 ಬಂತು. ಅರ್ಧ ಇಂಚ್ ಇರಲಿ, ಅರ್ಧ ಇಂಚು ಪರವಾಗಿಲ್ಲ, ಅದು ಚೆಸ್ಟ್ ಮಾರ್ಕಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡಿದರೆ ಆಯಿತು. 34ರ ಪ್ರಕಾರ ಹೋಗ್ಬೇಕು. ಈಗ ಬಾಡಿ ಮೆಜರ್ಮೆಂಟು ಅವ್ರದ್ದು ಎಕ್ಸಾಕ್ಟಾಗಿ ಅಂದರೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ 34 ಇಂಚ್ವರೆಗೂ ಬರುತ್ತೆ ಅವ್ರದ್ದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ನೀವು ಯಾವುದಾದ್ರೂ ಒಂದು ಬ್ಲೌಸ್ನ ತೊಗೊಳ್ಳಿ, ಆ ಬ್ಲೌಸ್ನಲ್ಲಿ ಮೆಜರ್ಮೆಂಟ್ಸ್ ಟೋಟಲಾಗಿ ನಿಮ್ಮದೇ ಬ್ಲೌಸ್ ತೊಗೊಳ್ಳಿ ಬೇಕಾದರೆ ನೀವು ಟೋಟಲಾಗಿ ಫ್ರಂಟು ಮತ್ತು ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟ್ದು ಬ್ಲೌಸಲ್ಲಿ ಮೆಜರ್ ಮಾಡ್ಕೊಳ್ಳಿ. ಮೆಜರ್ ಮಾಡ್ಕೊಂಡ ನಂತರ ನೀವು ಒಂದು ಸಾರಿ ಬಾಡಿ ಮೆಜರ್ಮೆಂಟು ಚೆಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಅರ್ಧ ಇಂಚ್ ಡಿಫ್ರೆನ್ಸಲ್ಲಿ ಈಗ 2 ಇಂಚ್ ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ. ಓಕೆನಾ. ಈಗ ನಾವು ಈ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂತಲ್ವ, ಅಂದರೆ ನಾನು ಒಂದು ಮೆಜರ್ಮೆಂಟ್ಸ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅಳತೆ ಬ್ಲೌಸ್ನ ತೊಗೊಂಡಾಗ ಅದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅಳತೆ ಮಾಡಿಕೊಂಡು ಅದರಲ್ಲಿ 2 ಇಂಚು ಮೈನಸ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಅದು ಮೆಜರ್ಮೆಂಟ್ ಅನ್ನೋದು, ಅದು ನಿಮಗೆ ಬಾಡಿ ಮೆಜರ್ಮೆಂಟು ಅಂತ ನೀವು ತಿಳ್ಕೊಳ್ಬೇಕು. ಓಕೆನಾ. ಈಗ ನಾನು ತೊಗೊಂಡಂಥ ಈ ಬ್ಲೌಸಲ್ಲಿ ಬಂದಿರೋದು 34 ಇಂಚು. 36.5 ಇತ್ತು, ಅದರಲ್ಲಿ 2 ಇಂಚ್ ಮೈನಸ್ ಮಾಡಿದರೆ 34 ಇಂಚ್ ಬಂತು. ಓಕೆನಾ. ಈ 34 ಇಂಚು ಈಗ ಬಾಡಿ ಮೆಜರ್ಮೆಂಟು ಅಂತ ನಾವು ತಿಳ್ಕೊಳ್ಬೇಕು. ಇದ್ರ ಪ್ರಕಾರ ಶೋಲ್ಡರು, ಆರ್ಮೋಲ್ ಡೌನಿಂಗ್, ನೆಕ್ ವಿಡ್ತು ತೊಗೊಳ್ಬೇಕು. ಇದ್ರ ಪ್ರಕಾರ ಫ್ರಂಟು ಡಾಟ್ಸು ಬರುತ್ತೆ, ಕ್ರಾಸ್ ಬೆಲ್ಟು ಬರುತ್ತೆ, ಪ್ರತಿಯೊಂದು ಬರುತ್ತೆ. ನಮಗಿನ್ನು ಈ ಅಳತೆ ಬ್ಲೌಸು ಒಂದು ವೇಳೆ ಏನಾದರೂ ಆಲ್ಟ್ರೇಷನ್ ಇದ್ದರೂ ನಾವು ಇದ್ರ ಪ್ರಕಾರ ಕಟ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಆರ್ಮಲ್ ರೌಂಡಿಂಗು ಎಲ್ಲವೂ ಒಂದು ಫಾರ್ಮುಲಾ ಪ್ರಕಾರನೇ ಬರುತ್ತೆ. ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಒಂದಿಲ್ಲ, ಒಂದು 1/4 ಇಂಚ್ ಹೆಚ್ಚು ಕಡಿಮೆ ನಿಮಗೆ ಪ್ರಾಪರಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಇದರಲ್ಲಿ ಬೇಕಾಗಿರೋದೇನೆಂದರೆ ಬ್ಲೌಸ್ ಲೆಂತು, ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು, ಸ್ಲೀವ್ ಲೆಂತು ಮತ್ತು ಸ್ಲೀವ್ ಲೂಸು ಅಳತೆ ಬ್ಲೌಸಲ್ಲಿ ಬೇಕಾಗಿರುವಂಥದ್ದು. ಇದರಲ್ಲೂ ನಾವೇನಾದರೂ ಕರೆಕ್ಷನ್ಸ್ ಮಾಡೋದಿದ್ದರೆ ಕಸ್ಟಮರ್ಸ್ನ ಕೇಳಿ ತಿಳ್ಕೊಂಡು ಸ್ಲೀವ್ ಲೆಂತು ಲೂಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡೋದಿದೆಯಾ, ಬ್ಲೌಸ್ ಬ್ಯಾಕ್ ಲೆಂತಲ್ಲಿ ಏನಾದರೂ ಜಾಸ್ತಿ ಬೇಕಾ ಕಡಿಮೆ ಬೇಕಾ, ಇಲ್ಲ ಡೀಪ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ಕೇಳಿ ತಿಳ್ಕೊಂಡು ನಾವು ಇನ್ನು ಮಿಕ್ಕಿರೋದೆಲ್ಲ ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಇದ್ರ ಪ್ರಕಾರ ಫಾಲೋ ಮಾಡಿ ಎಂಟರ್ ಬ್ಲೌಸ್ನೇ ಕಟ್ ಮಾಡ್ಬೋದು. ಓಕೆನಾ. ಆ ರೀತಿ ಇರುತ್ತೆ ಇದೊಂದು ಮೆಥಡ್ ಅನ್ನೋದು. ಈಗ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂತಲ್ವ, ಇದ್ರ ಪ್ರಕಾರ ನಾವು ಶೋಲ್ಡರ್ ತೊಗೊಳ್ಳೋದಾದರೆ 5.5 ಇಂಚ್ ತೊಗೊಳ್ಬೋದು ಈಸಿಯಾಗಿ. ಈ ಆರ್ಮೋಲ್ ಡೌನಿಂಗು ಅಷ್ಟೇ 5.5 ಇಂಚ್ ತೊಗೊಳ್ಬೋದು. ಇಲ್ಲಿ ನೋಡಿಕೊಂಡ್ರೆ ನಾವು ಇದು 4.25 ಇಂಚ್ ಇದೆ, ಇದು 5.5 ಇಂಚ್, ಅಂದರೆ 3/4 ಇಂಚ್ವರೆಗೂ ಡಿಫ್ರೆನ್ಸ್ ಇದೆ. ಓಕೆನಾ. ಈ ಆರ್ಮೋಲ್ ಡೌನಿಂಗ್ ಅನ್ನೋದು ಈ ಚೆಸ್ಟ್ ಮೆಜರ್ಮೆಂಟಿಗೆ ಪ್ರಾಪರಾಗಿ ಕರೆಕ್ಟಾಗಿ ಇರಬೇಕು ಅಂದರೆ ಇಷ್ಟು 5.5 ಇಂಚು ಪರ್ಫೆಕ್ಟಾಗಿರುತ್ತೆ. ಶೋಲ್ಡರ್ 5.5 ಇಂಚು, ಆರ್ಮೋಲ್ ಡೌನಿಂಗು 5.5 ಇಂಚು. ಈಗ ಈ ಬ್ಲೌಸಲ್ಲಿ ಇಷ್ಟು ಡಿಫ್ರೆನ್ಸ್ ಬಂದಿದೆ. ಇನ್ನೂ ಕೆಲವು ಬ್ಲೌಸಸ್ಸಲ್ಲಿ ನಾನು ಚೆಕ್ ಮಾಡಿ ನೋಡಿದ್ದೀನಿ, ನೀವು ಆಲ್ಮೋಸ್ಟ್ ಅಲ್ಲೂ ಚೆಕ್ ಮಾಡಿರ್ತೀರ, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 1 ಇಂಚು 1.5 ಇಂಚುವರೆಗೂ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಅಂದರೆ ಚೆಸ್ಟ್ ಮೆಜರ್ಮೆಂಟು ಒಂದು 40 ಇಂಚ್ ಇತ್ತು ಅಂದ್ಕೊಳ್ಳಿ ಅಳತೆ ಬ್ಲೌಸಲ್ಲಿ, ಈ ಆರ್ಮೋಲ್ ಡೌನಿಂಗ್ ಬರೀ 4.5 ಇಂಚ್ ಇರುತ್ತೆ, ಬರೀ 4.5 ಇಂಚು. ಅದಕ್ಕೆ ಅಟ್ಲೀಸ್ಟ್ 6.5 ಇಂಚ್ ಆದ್ರೂ ಆರ್ಮೋಲ್ ಡೌನಿಂಗ್ ಬೇಕೇ ಬೇಕಾಗುತ್ತೆ. ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗ್ 40 ಇಂಚ್ ಇದ್ದರೆ ಚೆಸ್ಟ್ ಮೆಜರ್ಮೆಂಟು 6.5 ಇಂಚ್ ಆದರೂ ಬೇಕಾಗುತ್ತೆ. ಅಳತೆ ಬ್ಲೌಸಲ್ಲಿ ನೋಡಿದರೆ ನಾವು ಈ ಸೈಡ್ ಬ್ಲೌಸ್ ಲೆಂತು ಮತ್ತು ಸೈಡ್ ಲೆಂತ್ ಎರಡು ಮಾರ್ಕ್ ಮಾಡಿಕೊಂಡು ಎರಡರ ಸೆಂಟ್ರಲ್ಲಿ ನಾವು ನೋಡಿಕೊಂಡ್ರೆ ಬರೀ 4.5 ಇಂಚು, ಇಲ್ಲ 5 ಇಂಚು, 4.25 ಇಂಚು, ಈ 40 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಆ ರೀತಿ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಈಗ ನಾನು ತಿಳಿಸ್ಕೊಡುವಂಥ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿ ಬ್ಲೌಸ್ ಕಟಿಂಗ್ನ ಮಾಡ್ತಾಯಿದ್ದೀರಾ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇದು ನಿಮ್ಗೊಂದು ಅರ್ಥ ಆಗಬೇಕು. ಈಗ ನಾನೇನು ಮಾಡ್ತೀನಿ ಅಂದರೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ತೀನಿ, ಸೈಡ್ ಲೆಂತ್ ಮಾರ್ಕ್ ಮಾಡ್ತೀನಿ, ಎರಡರ ಮಧ್ಯದಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು ಶೋಲ್ಡರ್ಗೆ ತೊಗೊಳ್ತೀನಿ. ಓಕೆನಾ. ಇದು ನಾನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟ್ ಮಾಡಿ ಹೊಲ್ದಿರುವಂಥ ಬ್ಲೌಸು. ಓಕೆನಾ. ಮತ್ತು ನೀವು ನಾನು ಹೇಳ್ಕೊಟ್ಟಂಥ ಫಾರ್ಮುಲಾ ಪ್ರಕಾರ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸು ತಗೊಂಡು ಮತ್ತೆ ಕಟ್ ಮಾಡಿದರೆ ಮಾತ್ರ ನಾನು ಹೇಳ್ಕೊಟ್ಟಂಗೆ ನಿಮಗೆ ಈ ಗ್ಯಾಪಲ್ಲಿ ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಂಚು ಶೋಲ್ಡರ್ಗೆ ತೊಗೊಳ್ಬೇಕು ನೀವು ಈಸಿಯಾಗಿ. ಅದೇ ಬೇರೆಯವರು ಕಟಿಂಗ್ ಮಾಡಿರ್ತಾರಲ್ವ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರ್ತಾರಲ್ವ ಬ್ಲೌಸು, ನಾನು ಹೇಳ್ಕೊಡೋದು ಬಿಟ್ಟು ಬೇರೆಯವರು, ಓಕೆನಾ, ಆ ಬೇರೆ ಮೆಥಡ್ನಲ್ಲಿ ಅವರು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಾಗ ಇದು ಸೂಟ್ ಆಗಲ್ಲ, ಅಂದರೆ ಸೆಟ್ ಆಗಲ್ಲ ಇದು.
ಅವರು ಬೇರೆ ಮೆಥಡ್ನಲ್ಲಿ ಬ್ಲೌಸ್ ಕಟಿಂಗ್ ಮಾಡಿ ಕೊಟ್ಟಿರ್ತಾರೆ, ಸ್ಟಿಚಿಂಗ್ ಮಾಡಿರ್ತಾರೆ. ನಾನು ಹೇಳ್ಕೊಡುವಂಥ ಫಾರ್ಮುಲಾನೇ ಬೇರೆ ಇರುತ್ತೆ, ಅವ್ರ ಮೆಥಡೇ ಬೇರೆ ಇರುತ್ತೆ. ಆಗ ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾನೇನು ನಿಮಗೆ ತಿಳಿಸ್ತೀನಿ, ಬ್ಲೌಸ್ ಲೆಂತು ಸೈಡ್ ಲೆಂತು ಎರಡನ್ನೂ ನೋಡಿಕೊಂಡು ಮಧ್ಯದಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚನ್ನ ಶೋಲ್ಡರ್ಗೆ ತೊಗೊಳ್ಳಿ ಅಂತ. ನೀವು ಬೇರೆಯವ್ರ ಮೆಥಡ್ನಲ್ಲಿ ಕಟಿಂಗ್ ಮಾಡಿರುವಂಥ ಬ್ಲೌಸು ಕಸ್ಟಮರ್ಸೇ ಆಗಿರ್ಬೋದು, ತಂದು ಕೊಡ್ತಾರೆ ಅಂದ್ಕೊಳ್ಳಿ. ಬೇರೆಯವ್ರ ಹತ್ರ ಸ್ಟಿಚಿಂಗ್ ಮಾಡಿಸಿರ್ತಾರೆ, ಅದೇ ಬ್ಲೌಸ್ನ ನಿಮಗೆ ತಂದು ಕೊಟ್ಟಾಗ ನೀವೇನು ಮಾಡ್ತೀರಾ, ನಾನು ವೀಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿರ್ತೀನೋ ಅದ್ರ ಪ್ರಕಾರ ನೀವು ಬೇರೆಯವ್ರ ಮೆಥಡ್ನಲ್ಲಿ ಕಟ್ ಮಾಡಿರೋಂಥ ಬ್ಲೌಸ್ನ ಇಟ್ಕೊಂಡು ನೀವು ನಾನು ತಿಳಿಸ್ಕೊಟ್ಟಂಥ ಮೆಥಡ್ನಲ್ಲಿ ಕಟಿಂಗ್ ಮಾಡೋದಕ್ಕೆ ಹೋಗ್ತೀರಾ. ಆಗ ಇದು ಸರಿ ಬರೋದಿಲ್ಲ. ಇದನ್ನು ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ, ಈ ರೀತಿ ಆಗ್ತಾಯಿದೆ ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಹೇಳ್ಕೊಟ್ಟಂಥ ಮೆಥಡ್ನಲ್ಲಿ ಬಾಡಿ ಮೆಜರ್ಮೆಂಟ್ಸಿಗೆ ನೀವು ಒಂದು ಬ್ಲೌಸ್ನ ಫಸ್ಟ್ ಸ್ಟಿಚಿಂಗ್ ಮಾಡಿ ಕೊಟ್ಟರೆ, ನೆಕ್ಸ್ಟ್ ಅದೇ ಬ್ಲೌಸ್ನ ತೊಗೊಂಡು ನೀವು ಕಟಿಂಗ್ ಮಾಡಿದರೆ ನಿಮ್ಗೆ ಪ್ರತಿಯೊಂದು ಮಾರ್ಕಿಂಗ್ಸು ಪರ್ಫೆಕ್ಟಾಗಿ ಬರುತ್ತೆ, ಮೆಜರ್ಮೆಂಟ್ಸು ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ತಿಳಿದಿಟ್ಕೊಂಡಿರಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ತಿಳಿಸ್ಕೊಡುವಂಥ ಮೆಥಡ್ನಲ್ಲಿ ಕಟಿಂಗ್ ಮಾಡಿರುವಂಥ ಬ್ಲೌಸು, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ನೇ ನೀವು ಮತ್ತೆ ತೊಗೊಂಡ್ರೆ ನಾನು ಯಾವ ರೀತಿ ಆದರೆ ತಿಳಿಸ್ಕೊಡ್ತೀನಿ ಆ ರೀತಿ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಬೋದು. ಅದೇ ಬೇರೆಯವರು ಮೆಥಡ್ ಏನು ಬೇರೆಯವರು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರ್ತಾರೋ ಅವ್ರ ಮೆಥಡ್ನಲ್ಲಿ ಆ ಬ್ಲೌಸ್ನ ತೊಗೊಂಡು ನಾನು ಹೇಳ್ಕೊಡುವಂಥ ಮೆಥಡ್ನ ಫಾಲೋ ಮಾಡಿ ಕಟ್ ಮಾಡಿದಾಗ ನಿಮಗೆ ಮ್ಯಾಚ್ ಆಗೋದಿಲ್ಲ. ಓಕೆನಾ? ಇದನ್ನು ನೀವು ತಿಳ್ಕೊಳ್ಳಿ. ಈಗ ಇದು ಏನಂದರೆ, ಆ ರೀತಿ ಒಂದು ವೇಳೆ ಬೇರೆಯವ್ರ ಮೆಥಡ್ನಲ್ಲಿ ಕಟಿಂಗ್ ಮಾಡಿರೋ ಬ್ಲೌಸ್ನ ಏನಾದರೂ ಕಸ್ಟಮರ್ಸ್ ಏನಾದರೂ ಕೊಟ್ಟರು ಅಂದರೆ, ಆಗ ನಿಮಗೆ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನಲ್ಲಿ ನೀವು ಮಾರ್ಕಿಂಗ್ ಮಾಡೋಕ್ಕೆ ಹೋದಾಗ ಸರಿ ಬಂದಿಲ್ಲ ಅಂದ್ಕೊಳ್ಳಿ. ಸರಿ ಬಂದಿಲ್ಲ ಅಂದರೆ ಆ ಚೆಸ್ಟ್ ಮೆಜರ್ಮೆಂಟ್ನ ಟೋಟಲಾಗಿ ಮೆಜರ್ ಮಾಡ್ಕೊಳ್ಳಿ, ಅದರಲ್ಲಿ ಒಂದು 2 ಇಂಚ್ ಮೈನಸ್ ಮಾಡಿ ಅದೆಷ್ಟು ಬರುತ್ತೋ ಇದನ್ನು ಬಾಡಿ ಮೆಜರ್ಮೆಂಟ್ಸ್ ಅಂತ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಕನ್ವರ್ಟ್ ಮಾಡಿಕೊಂಡು ಇದ್ರ ಪ್ರಕಾರ ಅಂದರೆ ಈ ಚೆಸ್ಟ್ ಏನಿದೆಯೋ ಈ ಚೆಸ್ಟ್ನ 6ನೇ ಭಾಗಕ್ಕೆ, ಇದು ನಮಗೀಗ ಅಪ್ಪರ್ ಚೆಸ್ಟ್ ಅಂತ ತಿಳ್ಕೊಳ್ಬೇಕು, ಇದರ 6ನೇ ಭಾಗಕ್ಕೆ ಶೋಲ್ಡರ್ ಮತ್ತು ಆರ್ಮೋಲ್ ಡೌನಿಂಗ್ನ ತೊಗೊಳ್ಬೇಕು. ಈ ಶೋಲ್ಡರಲ್ಲಿ ಮಧ್ಯಕ್ಕೆ ನೆಕ್ ವಿಡ್ತ್ನ ತೊಗೊಳ್ಬೋದು ಈಸಿಯಾಗಿ. ಓಕೆನಾ? ಇಷ್ಟು ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಇಷ್ಟನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೂ ಸಾಕು. ಇನ್ನು ಫ್ರಂಟ್ ಸೈಡ್ ಪಾರ್ಟ್ ವಿಚಾರಕ್ಕೆ ಬಂದಾಗ, ಇದೇ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ಗೆ ಹಾಕ್ಕೊಳ್ತೀವಲ್ವ, ಫ್ರಂಟ್ ಸೈಡಲ್ಲಿ ಅಳತೆ ಬ್ಲೌಸಲ್ಲಿ ಡಾಟ್ಸ್ ಏನಾದರೂ ಕರೆಕ್ಟಾಗಿತ್ತು ಅಂದರೆ ಓಕೆ, ಇಲ್ಲ ಅಂದರೆ ನಾವು ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟಿಂಗ್ನ ಮಾಡಿ ನಾನು ಆಲ್ರೆಡಿ ತಿಳಿಸಿದ್ದೀನಲ್ವ, ಫಾರ್ಮುಲಾ ಪ್ರಕಾರ ಡಾಟ್ಸ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಆ ಚೆಸ್ಟ್ಗೆ ಇಲ್ಲ ಆ ಫಾರ್ಮುಲಾ ಪ್ರಕಾರ ಕ್ರಾಸ್ ಬೆಲ್ಟು ವಿಡ್ತ್ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದು ಬಾಡಿ ಮೆಜರ್ಮೆಂಟ್ಸ್ಗೆ ಆಲ್ರೆಡಿ ಬ್ಲೌಸ್ ಕಟಿಂಗ್ ಇದೇ ಚಾನಲಲ್ಲಿ ಇದೆ, ನೀವು ಬೇಕಾದರೂ ಒಂದು ಸರಿ ಚೆಕ್ ಮಾಡಿ. ನಾನು ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ. ಪ್ರತಿಯೊಂದನ್ನು ನಾನು ನಿಮಗೆ ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಕೆಲವು ಇಂಪಾರ್ಟೆಂಟ್ ವಿಚಾರನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗಲೇ ಪರ್ಫೆಕ್ಟಾಗಿ ಕಲ್ತ್ಕೊಳ್ತೀರ. ಓಕೆನಾ? ಇದರಲ್ಲಿರುವಂಥ ಒಂದು ಕನ್ಫ್ಯೂಷನ್ ಏನು ಅಂದರೆ, ನಿಮಗೆ ತಿಳಿಸ್ದಂಗೆ ನಾನು ತಿಳಿಸ್ಕೊಟ್ಟಂಥ ಮೆಥಡ್ನಲ್ಲಿ ಫಸ್ಟು ನೀವು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಾಗ ಅದೇ ಬ್ಲೌಸ್ನ ಮತ್ತೆ ಕಸ್ಟಮರ್ಸ್ ಕೊಟ್ಟರೆ ಅದೇ ಬ್ಲೌಸ್ನ ನೀವು ಯೂಸ್ ಮಾಡಿ ಕಟ್ ಮಾಡೋದಾದರೆ ನಿಮಗೆ ಎಲ್ಲ ಮಾರ್ಕಿಂಗ್ಸು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಬೇರೆಯವರು ಏನಾದರೂ ಅವ್ರ ಮೆಥಡ್ನಲ್ಲಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸಸ್ನ ಕಸ್ಟಮರ್ಸ್ ನಿಮಗೆ ತಂದು ಕೊಟ್ಟು ನಮಗೆ ಬ್ಲೌಸ್ ಕಟಿಂಗ್ ಮಾಡಿ ಕೊಡ್ರಿ, ಸ್ಟಿಚಿಂಗ್ ಮಾಡಿ ಕೊಡ್ರಿ ಅಂತ ಕೇಳಿದಾಗ ನೀವು ನನ್ನ ವೀಡಿಯೋಸ್ನ ನೋಡಿ ನಾನು ತಿಳಿಸ್ಕೊಡುವಂಥ ಮೆಥಡ್ನ ಫಾಲೋ ಮಾಡಿ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ನಿಮಗೆ ಸರಿಯಾಗಿ ಮೆಜರ್ಮೆಂಟ್ಸ್ ಬರಲಿಲ್ಲ, ತಪ್ಪಾಗಿ ಬರ್ತಾಯಿದೆ ಅಂದರೆ ಈ ರೀತಿ ಮಾಡಿ. ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ನ ಟೋಟಲಾಗಿ ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡಿಕೊಂಡು ಅದರಲ್ಲಿ 2 ಇಂಚ್ ಮೈನಸ್ ಮಾಡಿ ಇನ್ನೆಷ್ಟು ಮಿಕ್ಕಿರುತ್ತೋ ಅದನ್ನು ಬಾಡಿ ಮೆಜರ್ಮೆಂಟ್ಸ್ ಅಂತ ತಿಳ್ಕೊಳ್ಳಿ. ಈ ಬಾಡಿ ಮೆಜರ್ಮೆಂಟ್ಸ್ ಇದು. ಓಕೆನಾ? ಈ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಶೋಲ್ಡರು, ನೆಕ್ ವಿಡ್ತು, ಆರ್ಮೋಲ್ ಡೌನಿಂಗು ಇವೆಲ್ಲವನ್ನು ನೀವು ಈಸಿಯಾಗಿ ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಾನೊಂದು ವೀಡಿಯೋ ಮಾಡಿದ್ದೀನಲ್ವ, ಆ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ ಮಾಡೋದು ಕಟಿಂಗ್ ಮಾಡೋದು ಏನಿದೆಯೋ ಫಾರ್ಮುಲಾ ಪ್ರಕಾರ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಆ ಫಾರ್ಮುಲಾ ಪ್ರಕಾರ ನೀವು ಬ್ಲೌಸ್ ಕಟಿಂಗ್ನ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಇದು ಕ್ಲಾರಿಫಿಕೇಷನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿರೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಎಕ್ಸ್ಪ್ಲನೇಷನು ಮತ್ತು ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ. ಓಕೆ, ಇಷ್ಟೇ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿರೋದು. ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅವರು ನನ್ನ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇರೋದ್ರಿಂದ ಇದು ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಆ ಒಂದು ಪಾಯಿಂಟಿಗೋಸ್ಕರ ಕನ್ಫ್ಯೂಸ್ ಮಾಡಿಕೊಂಡ್ರೆ ನಿಮಗೆ ಅದು ಬರೋದಿಲ್ಲ, ಹಾಗಾಗಿನೇ ಈ ವಿಡಿಯೋ ಮಾಡಿರೋದು. ಆ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಿಮಗೇನಾದರೂ ಮ್ಯಾಚ್ ಆಗಿಲ್ಲ ಅಂದರೆ ಮೆಜರ್ಮೆಂಟ್ಸು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು
ನಾನು ಹೇಳ್ಕೊಟ್ಟಿರುವಂಥ ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟ್ಟಿಂಗ್ ಇದೆಯಲ್ವ ಅದ್ರ ಪ್ರಕಾರ ಫಾಲೋ ಮಾಡಿ. ಓಕೆ, ಇಷ್ಟು ಈ ಇನ್ಫಾರ್ಮೇಷನ್ನು ಏನಿದೆಯೋ ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಮುಂದೆ ಯಾವುದಾದ್ರೂ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಯಾವಾಗಾದರೂ ನಿಮಗೆ ಯೂಸ್ ಆಗೇ ಆಗುತ್ತೆ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನೂ ಇಲ್ಲ, ಇದನ್ನು ಕ್ಲಾರಿಫಿಕೇಷನ್ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.